ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ದೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 114ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಭೂಗೋಳ ವರ್ಣನ, ಭಾರತ ವರ್ಷದ ಮಹಿಮೆ, ಸಪ್ತಕುಲ ಪರ್ವತಗಳು, ನದಿಗಳು ಮತ್ತು ದೇಶಗಳು, ಕಿಂಪುರುಷ ಮತ್ತು ಹರಿವರ್ಷಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತ ಪುರಾಣಿಕನು ಹೇಳುತ್ತಾನೆ, ಅಂಗ, ವಂಗ, ಮದ್ಗುರಕ, ಅಂತರ್ಗಿರಿ, ಬಹಿರ್ಗಿರಿ, ಪ್ಲವಂಗ, ಮಾತಂಗ, ಯಮಕ, ಮಲ್ಲವರ್ಣಕ, ಸಹ್ಯೋತ್ತರ, ಪ್ರವಿಜಯ, ಮಾರ್ಗವ, ಮಾಲವ, ಪ್ರಾಗ್ಜ್ಯೋತಿಷ, ಪುಂಡ್ರ, ವಿದೇಹ, ತಾಮ್ರಲಿಪ್ತ, ಶಾಲ್ವ, ಮಗಧ ಮತ್ತು ಗೋನರ್ಧಗಳೆಂಬವು ಪೂರ್ವ ದಿಕ್ಕಿನಲ್ಲಿರುವ ದೇಶಗಳು. ಪೂರ್ವದಲ್ಲಿ ಹೇಳಿದ ದೇಶಗಳ ನಿವಾಸಿಗಳಲ್ಲದೆ ಇನ್ನೂ ಬೇರೆ ಬೇರೆ ನಾಡುಗಳ ಜನರು ದಕ್ಷಿಣಾಪಥದಲ್ಲಿ ಎಂದರೆ ದಕ್ಷಿಣ ದೇಶದಲ್ಲಿ ವಾಸಿಸುತ್ತಾರೆ. ಅವರು ಯಾರೆಂದರೆ ಪಾಂಡ್ಯರು, ಕೇರಳರು, ಚೋಳರು, ಕುಲ್ಯರು, ಸೇತುಕರು,
ಸೂತಿಕರು, ಕುಪಥರು, ವಾಜಿವಾಸಕರು, ನವರಾಷ್ಟ್ರರು, ಮಾಹಿಷಿಕರು, ಕಳಿಂಗರು, ಕಾರೂಷರು, ಹೈಷೀಕರು, ಆಟವ್ಯರು, ಶಬರರು, ಪುಳಿಂದರು, ವಿಂಧ್ಯ ಪುಷಿಕರು, ವೈದರ್ಭರು, ದಂಡಕರು, ಕುಲೀಯರು, ಸಿರಾಲರು, ರೂಪಸರು, ತಾಪಸರು, ತೈತ್ತಿರಿಕರು, ಕಾರಸ್ಕರರು ಮತ್ತು ವಾಸಿಕ್ಯರು. ಇವರೆಲ್ಲರೂ ನರ್ಮದಾ ನದಿಯ ದಕ್ಷಿಣದಲ್ಲಿರುವರು. ಭಾರುಕಚ್ಚರು, ಸಮಾಹೇಯರು, ಸಾರಸ್ವತರು, ಕಾಚ್ಛೀಕರು, ಸೌರಾಷ್ಟ್ರರು, ಆನರ್ತರು, ಅರ್ಬುದರು ಇವರಾದರೂ ಅದರ ಉತ್ತರ ದಿಕ್ಕಿನಲ್ಲಿ ವಾಸಿಸುವರು. ಇನ್ನು ವಿಂಧ್ಯ ಪರ್ವತದ ಪ್ರಾಂತದಲ್ಲಿ ನೆಲೆಸಿರತಕ್ಕವರನ್ನು ತಿಳಿಸುವೆನು. ಈ ಮುಂದೆ ಹೇಳುವ ಪಂಗಡದವರು ವಿಂಧ್ಯ ಪರ್ವತದ ತಪ್ಪಲಿನ ನಾಡುಗಳಲ್ಲಿ ವಾಸ ಮಾಡುತ್ತಾರೆ. ಮಾಲವರು, ಕರೂಷರು, ಮೇಕಲರು, ಉತ್ಕಲರು, ಔಂಡ್ರರು, ಮಾಶರು, ದಶಾರ್ಣರು, ಭೋಜರು, ಕಿಷ್ಕಿಂಧಕರು, ಸ್ತೋಷಲರು, ಕೋಸಲರು, ತ್ರೈಪುರರು, ವೈದಿಶರು, ತುಮುರರು, ತುಂಬುರರು, ಪದ್ಗಮರು, ನೈಷಧರು, ಆರೂಪರು, ಶೌಂಡಿಕೇರರು, ವೀತಿಹೋತ್ರರು ಮತ್ತು ಆವಂತಿಗಳು. ಅವರ ದೇಶಗಳಿಗೂ ಇವೇ ಹೆಸರುಗಳು. ನಿರಾಹಾರರು, ಸರ್ವಗರು, ಕುಪಥರು, ಅಪಥರು, ಕುತಪ್ರಾವರಣರು, ಊರ್ಣಾದರುವರು, ಸಮುದ್ಗಕರು, ತ್ರಿಗರ್ತರು, ಮಂಡಲರು, ಕಿರಾತರು ಮತ್ತು ಅಮರರೆಂಬವರು ವಿಂಧ್ಯ ಪರ್ವತವನ್ನು ಆಶ್ರಯಿಸಿಕೊಂಡು ಅದೇ ಹೆಸರಿನ ನಾಡುಗಳಲ್ಲಿ ವಾಸ ಮಾಡುತ್ತಿರುವರು. ಭಾರತ ವರ್ಷದಲ್ಲಿ ಕೃತ, ತ್ರೇತ, ದ್ವಾಪರ ಮತ್ತು ಕಲಿಗಳೆಂಬ 4 ಯುಗಗಳಿವೆ ಎಂದು ಋಷಿಗಳು ಹೇಳಿರುವರು. ಅವುಗಳ ಲಕ್ಷಣವನ್ನು ಮುಂದೆ ಸಂಪೂರ್ಣವಾಗಿ ವಿವರಿಸುವೆನು. ಮತ್ಸ್ಯರೂಪಿ ಪರಮಾತ್ಮನು ಹೇಳುತ್ತಾನೆ, ಆ ಮುನಿಗಳು ಇದನ್ನು ಕೇಳಿ ಮುಂದಿನ ವೃತ್ತಾಂತವನ್ನು ತಿಳಿಯಬೇಕೆಂಬ ಕುತೂಹಲದಿಂದ ಪುಲಕಾಂಕಿತನಾದ ಆ ಸೂತ ಮಹರ್ಷಿಗೆ ಹೀಗೆ ಹೇಳಿದರು. ಋಷಿಗಳು ಹೇಳುತ್ತಾರೆ, ಭಾರತ ವರ್ಷದ ವಿಷಯವನ್ನು ವಿವರಿಸಿ ಹೇಳಿದೆ. ಓ ಸೂತ, ಇನ್ನು ಕಿಂಪುರುಷ ವರ್ಷವನ್ನು, ಹರಿವರ್ಷವನ್ನು ವರ್ಣಿಸು. ಜ್ಞಾನಿಗಳಲ್ಲಿ ಅಗ್ರೇಸರನಾದ ಎಲೈ ಸೂತ ಪುರಾಣಿಕನೇ, ಜಂಬೂಖಂಡದ ಮತ್ತು ಉಳಿದ ದ್ವೀಪಗಳ ವಿಸ್ತಾರವೆಷ್ಟು? ಅವುಗಳಲ್ಲಿ ವಾಸಿಸುವ ಜನರು ಯಾರು? ಅಲ್ಲಿ ಬೆಳೆಯುವ ಮರಗಳು ಎಂತಹವು? ಈ ವಿಷಯವನ್ನೆಲ್ಲ ನಮಗೆ ತಿಳಿಯ ಹೇಳು. ಆ ದ್ವಿಜೋತ್ತಮರು ಹೀಗೆ ಪ್ರಶ್ನೆ ಮಾಡಲು ಸೂತ ಪುರಾಣಿಕನು ಮಹರ್ಷಿಗಳ ಅಭಿಪ್ರಾಯವನ್ನು ಅನುಸರಿಸಿ ಪುರಾಣಗಳಲ್ಲಿ ಪ್ರತಿಪಾದಿತವಾಗಿರುವ ರೀತಿಯಲ್ಲಿ ಅವರ ಪ್ರಶ್ನೆಗಳಿಗೆ ಉತ್ತರವಿತ್ತನು. ಸೂತ ಪುರಾಣಿಕನು ಹೇಳುತ್ತಾನೆ, ಎಲೈ ಬ್ರಾಹ್ಮಣರೇ, ನಿಮಗೆ ಕೇಳಬೇಕೆಂಬ ಅಭಿಲಾಷೆ ಇದೆ. ಆದುದರಿಂದ ಗಮನವಿಟ್ಟು ಕೇಳಿ. ಕಿಂಪುರುಷ ವರ್ಷದಲ್ಲಿ ಜಂಬೂಖಂಡವೆಂಬುದು ಒಂದು ಭಾಗ. ಇದು ಬಹಳ ವಿಸ್ತಾರವಾಗಿದೆ. ಇಂದ್ರನ ನಂದನವನದಂತೆ ಕಂಗೊಳಿಸುತ್ತಿದೆ. ಕಿಂಪುರುಷ ವರ್ಷದಲ್ಲಿ ಮನುಷ್ಯರು 10,000 ವರ್ಷಗಳ ಕಾಲ ಜೀವಿಸುತ್ತಾರೆ. ಅವರ ಮೈಬಣ್ಣವು ಪುಟಕ್ಕೆ ಹಾಕಿದ ಚಿನ್ನದ ಬಣ್ಣವನ್ನು ಹೋಲುತ್ತದೆ. ಪವಿತ್ರವಾದ ಈ ಕಿಂಪುರುಷ ವರ್ಷದಲ್ಲಿ ಒಂದು ಪ್ಲಕ್ಷವೃಕ್ಷ ಅಂದರೆ ಬಸರಿಯ ಮರವು ಇದೆ. ಅದರ ಹಣ್ಣುಗಳಲ್ಲಿ ಜೇನು ತುಂಬಿದೆ. ಅಲ್ಲಿನ ನಿವಾಸಿಗಳಿಗೆ
ಕಿಂಪುರುಷರೆಂದು ಹೆಸರು. ಅವರೆಲ್ಲರೂ ಈ ಮಧುವನ್ನು ಪಾನ ಮಾಡುತ್ತಾರೆ. ಆ ಜನರು ರೋಗರಹಿತರು, ಶೋಕವೆಂಬುದನ್ನೇ ಕಾಣರು. ಅವರ ಮನಸ್ಸು ಯಾವಾಗಲೂ ಸಂತೋಷದಲ್ಲೇ ಮುಳುಗಿ ತೇಲಾಡುತ್ತಿರುವುದು. ಚಿನ್ನದಂತಹ ಮೈಬಣ್ಣ ಅವರದು. ಹೆಂಗಸರೂ ಸಹ ಅಪ್ಸರ ಸ್ತ್ರೀಯರೇ ಆಗಿರುವರು. ಕಿಂಪುರುಷ ವರ್ಷದಿಂದ ಮುಂದೆ ಹರಿವರ್ಷವಿದೆ. ಅಲ್ಲಿಯೂ ಕೂಡ ಜನರು ಬಂಗಾರದ ಬಣ್ಣದವರಾಗಿಯೇ ಹುಟ್ಟುವರು. ಅಲ್ಲಿನವರೆಲ್ಲರೂ ದೇವಲೋಕದಲ್ಲಿ ಬಗೆ ಬಗೆಯ ಸುಖಗಳನ್ನು ಅನುಭವಿಸಿ ಸುಕೃತವು ತೀರಿದ ಬಳಿಕ ಅಲ್ಲಿಂದ ಜಾರಿ ಬಿದ್ದವರು. ಅವರಿಗೆ ಬಗೆ ಬಗೆಯ ರೂಪಗಳನ್ನು ಧರಿಸಬಲ್ಲ ಶಕ್ತಿಯಿದೆ. ಅವರು ಸೊಗಸಾದ ಕಬ್ಬಿನ ಹಾಲನ್ನು ಕುಡಿದು ಜೀವಿಸುತ್ತಾರೆ. ಅಲ್ಲಿ ಮುಪ್ಪಿನ ಕಾಟವಿಲ್ಲ. ಆದುದರಿಂದಲೇ ಅವರು ಬಹುಕಾಲ ಬದುಕುತ್ತಾರೆ. ಅವರ ಆಯುರ್ಮಾನವು 11,000 ವರ್ಷಗಳು. ಇಲಾವೃತ ವರ್ಷವು ಜಂಬೂದ್ವೀಪದ ಮಧ್ಯದಲ್ಲಿದೆಯೆಂದು ಆಗಲೇ ಹೇಳಿದ್ದೇನೆ. ಅಲ್ಲಿ ಸೂರ್ಯನು ತಪಿಸುವುದಿಲ್ಲ. ಜನರು ಬಿಸಿಲಿನ ಬೇಗೆಯನ್ನೇ ಕಾಣರು. ಇಲಾವೃತದಲ್ಲಿ ಚಂದ್ರ, ಸೂರ್ಯ ಮತ್ತು ನಕ್ಷತ್ರಗಳು ಪ್ರಕಾಶಿಸುವುದಿಲ್ಲ. ಅಲ್ಲಿ ಹುಟ್ಟುವ ಮನುಷ್ಯರೆಲ್ಲರೂ ತಾವರೆಯ ಕಾಂತಿಯಿಂದ ಕೂಡಿದವರು. ಬಣ್ಣವೂ ಸಹ ತಾವರೆಯದೇ. ಅವರ ಕಣ್ಣುಗಳು ತಾವರೆಯ ಎಸಳಿನಂತಿವೆ. ಮೈ ಪದ್ಮಗಂಧದಿಂದ ಕೂಡಿದೆ. ನೇರಳೆ ಹಣ್ಣಿನ ರಸವೇ ಅವರ ಆಹಾರ. ಅವರು ಕಣ್ಣಿನ ರೆಪ್ಪೆಗಳನ್ನು ಬಡಿಯುವುದಿಲ್ಲ. ಅವರಿದ್ದ ಕಡೆ ಯಾವಾಗಲೂ ಸುವಾಸನೆಯು ತುಂಬಿರುವುದು. ಇಲಾವೃತ ವರ್ಷದಲ್ಲಿ ಇರುವವರೆಲ್ಲರೂ ದೇವಲೋಕದಲ್ಲಿ ಪುಣ್ಯ ಫಲವನ್ನು ಅನುಭವಿಸಿದ ಬಳಿಕ ಅಲ್ಲಿಗೆ ಬಂದವರು. ಅವರು ಜರತಾರಿಯ ವಸ್ತ್ರಗಳನ್ನು ಧರಿಸುವರು. ಮನುಷ್ಯ ವರ್ಗದಲ್ಲಿ ಉತ್ತಮರೆನಿಸಿಕೊಂಡು 13,000 ವರ್ಷಗಳ ಕಾಲ ಅವರು ಬದುಕುವರು. ಮೇರು ಪರ್ವತಕ್ಕೆ ದಕ್ಷಿಣದಲ್ಲಿ ಅಥವಾ ನಿಷದ ಪರ್ವತಕ್ಕೆ ಉತ್ತರದಲ್ಲಿ ದೊಡ್ಡದೊಂದು ನೇರಳೆ ಮರವಿದೆ. ಅದಕ್ಕೆ ಸುದರ್ಶನವೆಂದು ಹೆಸರು. ಅದು ಶಾಶ್ವತವಾಗಿ ಇರತಕ್ಕದ್ದು. ಅದರಲ್ಲಿ ಹೂ ಹಣ್ಣುಗಳು ಯಾವಾಗಲೂ ತುಂಬಿವೆ. ಸಿದ್ಧರು, ಚಾರಣರು ಅದನ್ನು ಸೇವಿಸುವರು. ಆ ಜಂಬೂ ವೃಕ್ಷದಿಂದ ಆ ದ್ವೀಪಕ್ಕೆ ಜಂಬೂ ದ್ವೀಪವೆಂದು ಹೆಸರು ಬಂದಿತು. ಆ ಮಹಾವೃಕ್ಷವು 1,00,000 ಯೋಜನ ವಿಸ್ತಾರವಾಗಿದೆ. ಅದು ಸ್ವರ್ಗವನ್ನು ಆಕ್ರಮಿಸಿ ಬೆಳೆದು ನಿಂತಿದೆ. ಅದರ ಹಣ್ಣಿನ ರಸವು ನದಿಯ ರೂಪದಿಂದ ಹರಿಯುತ್ತದೆ. ಆ ನದಿಯು ಮೇರು ಪರ್ವತವನ್ನು ಬಳಸಿಕೊಂಡು ಮತ್ತೆ ನೇರಳೆ ಮರದ ಬುಡಕ್ಕೆ ಬಂದು ಸೇರುವುದು. ಇಲಾವೃತ ವರ್ಷದಲ್ಲಿರುವ ಪ್ರಾಣಿಗಳು ಆ ರಸವನ್ನು ಎಡೆಬಿಡದೆ ಸಂತೋಷದಿಂದ ಪಾನ ಮಾಡುವವು. ನೇರಳೆ ಹಣ್ಣಿನ ರಸವನ್ನು ಕುಡಿಯುವುದರಿಂದ ಆ ಪ್ರಾಣಿಗಳಿಗೆ ಮುಪ್ಪಿನ ಬಾಧೆಯಿಲ್ಲ. ಹಸಿವು, ದಣಿವು ಮುಂತಾದುವಾವುದೂ ಅವುಗಳನ್ನು ಪೀಡಿಸದು. ಆ ಪ್ರದೇಶದಲ್ಲಿ ಬಂಗಾರವು ದೊರೆಯುತ್ತದೆ. ಜಂಬೂ ನದಿಯ ದಡದಲ್ಲಿ ಉತ್ಪನ್ನವಾದ ಕಾರಣ ಅದಕ್ಕೆ ಜಂಬೂ ನದವೆಂದು ಹೆಸರು ಬಂದಿದೆ.
ಅದು ದೇವತೆಗಳ ಅಲಂಕಾರಕ್ಕೆ ಯೋಗ್ಯವಾದುದು. ಇಂದ್ರಗೋಪವೆಂಬ ಹುಳುವಿನಂತೆ ಪ್ರಕಾಶಯುಕ್ತವಾದುದು. ಎಲ್ಲ ವರ್ಷಗಳಲ್ಲಿಯೂ ಬೇರೆ ಬೇರೆ ವೃಕ್ಷಗಳಿವೆ. ಮಿಕ್ಕ ಹಣ್ಣುಗಳ ರಸಕ್ಕಿಂತಲೂ ಆ ಜಂಬೂರಸವು ಪ್ರಶಸ್ತವಾದುದು. ಸಕಲ ಜಂತುಗಳಿಗೂ ಅದು ಹಿತಕರವಾದುದು. ಅದು ನೆಲದ ಮೇಲೆ ಸೋರಿದರೆ ಶುಭ್ರವಾದ ಬಂಗಾರದ ರೂಪವನ್ನು ತಾಳುತ್ತದೆ. ದೇವತೆಗಳ ಆಭರಣಕ್ಕೆ ಯೋಗ್ಯವಾಗುತ್ತದೆ. ಈಶ್ವರನ ಅನುಗ್ರಹದಿಂದ ಇಲಾವೃತ ವರ್ಷದ ಎಲ್ಲ ಕಡೆಗಳಲ್ಲಿಯೂ ಅಲ್ಲಿನ ನಿವಾಸಿಗಳ ಮಲಮೂತ್ರಗಳು ಮತ್ತು ಮೃತ ದೇಹಗಳು ತಾವಾಗಿಯೇ ನೆಲದೊಳಗೆ ಸೇರಿ ಅದೃಶ್ಯವಾಗುವವು. ರಾಕ್ಷಸರು, ಪಿಶಾಚರು, ಯಕ್ಷರು ಇವರೆಲ್ಲರೂ ಹಿಮವತ್ ಪರ್ವತದಲ್ಲಿ ವಾಸಿಸುವರು. ಹೇಮಕೂಟದಲ್ಲಾದರೂ ಗಂಧರ್ವರು, ಅಪ್ಸರ ಸ್ತ್ರೀಯರು ನೆಲೆಸಿರುವರು. ಮಹಾಮೇರು ಪರ್ವತದಲ್ಲಿ ಶೇಷ, ವಾಸುಕಿ, ತಕ್ಷಕ ಮುಂತಾದ ಸರ್ಪಗಳೆಲ್ಲ ವಿಹರಿಸುವವು. ಯಜ್ಞದಲ್ಲಿ ಭಾಗವನ್ನು ಪಡೆಯಲು ಅರ್ಹರಾದ 33 ಕೋಟಿ ದೇವತೆಗಳು ಕ್ರೀಡಿಸುವರು. ವೈಡೂರ್ಯ ರತ್ನಗಳಿಂದ ತುಂಬಿದ ನೀಲ ಪರ್ವತದಲ್ಲಿ ಸಿದ್ಧರು, ಬ್ರಹ್ಮರ್ಷಿಗಳು ವಾಸ ಮಾಡುತ್ತಾರೆ. ಶ್ವೇತ ಪರ್ವತವು ದೈತ್ಯರಿಗೂ ದಾನವರಿಗೂ ಆವಾಸ ಸ್ಥಳವೆನಿಸಿದೆ. ಪರ್ವತಗಳಲ್ಲಿ ಶ್ರೇಷ್ಠವೆನಿಸಿದ ಶೃಂಗವಂತವು ಪಿತೃದೇವತೆಗಳ ಸಂಚಾರ ಮಾರ್ಗವಾಗಿದೆ. ಓ ರಾಜ, ಭಾರತ ವರ್ಷದ ಒಳಭಾಗಗಳಾದ ಇಂದ್ರದ್ವೀಪ, ಕಶೇರು ಮುಂತಾದ 9 ವರ್ಷಗಳನ್ನು ಭೂಖಂಡಗಳನ್ನು ವಿವರಿಸಿ ಹೇಳಿದೆನು. ಅವುಗಳಲ್ಲಿ ಚರಾಚರಗಳಾದ ಸಕಲ ಜಂತುಗಳು ವಾಸಿಸುತ್ತವೆ. ಅವು ನಾನಾ ವಿಧವಾಗಿ ಅಭಿವೃದ್ಧಿ ಹೊಂದುತ್ತವೆ. ಇಷ್ಟೇ ಸರಿಯೆಂದು ಅವುಗಳನ್ನು ಲೆಕ್ಕ ಮಾಡಿ ಹೇಳಲು ದೇವತೆಗಳಿಗಾಗಲಿ ಮನುಷ್ಯರಿಗಾಗಲಿ ಸಾಧ್ಯವಿಲ್ಲ. ವಿಷಯವನ್ನು ತಿಳಿಯಬೇಕೆಂಬ ಕುತೂಹಲವಿದ್ದರೆ ಪುರಾಣಗಳಲ್ಲಿ ಹೇಳಿರುವುದನ್ನು ನಂಬಬೇಕು. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಭುವನಕೋಶೆ ಚತುರ್ದಶಾಧಿಕ-ಶತತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 115ನೆಯ ಅಧ್ಯಾಯವಾದ ಭೂಗೋಳ ವರ್ಣನ, ಪುರೂರವಸ್ಸಿನ ಪೂರ್ವಜನ್ಮ ವೃತ್ತಾಂತ, ಅವನು ತಪೋವನಕ್ಕೆ ಹೋದುದು, ಐರಾವತಿ ನದಿಯನ್ನು ಕಂಡುದು ಎಂಬ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.